ಹಾಯ್ ಎವ್ರಿವನ್, ನಾನಿವಾಗ ಹಳಸಿನೆಂದು ಕಾಯಲ್ಲಿ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ. ಇದನ್ನು ಕೇರಳದಲ್ಲಿ ಇಡಿಚಕ್ಕ ಅಂತ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಎಲ್ಲ ನಾವು ಕಲ್ಸ್ಕೊಂಡು ತಿನ್ಬೋದು. ಸೊ ಫಸ್ಟ್ ಈ ಥರ ಕಟ್ ಮಾಡ್ಕೊಳ್ಬೇಕು. ನಾವು ಅದನ್ನು ಕಟ್ ಮಾಡಿಕೊಂಡು ಕತ್ತಿಗೆ ಎಣ್ಣೆ ಹಚ್ಕೊಬೇಕು, ಇಲ್ಲಾಂದರೆ ಹಾಲು ಬರುತ್ತೆ ಆ್ಯಕ್ಚುಲಿ. ಸೊ ಈ ಥರ ಶೇಪಲ್ಲಿ ಕಟ್ ಮಾಡಿಕೊಂಡು ಬೇಯಿಸ್ಕೊಬೇಕು. 75% ಆಗಷ್ಟು ಬೇಯಿಸ್ಕೊಬೇಕು, ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು. ಅದಾದಮೇಲೆ ತೆಂಗಿನಕಾಯಿನ ತೆಂಗಿನಕಾಯಿನ ತುರ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಗರ್ಗರಿಯಾಗಿ ರುಬ್ಕೊಬೇಕು. ಹಾಗೆ ಗರ್ಗರಿಯಾಗಿ ರುಬ್ಕೊಂಡಾದ್ಮೇಲೆ ಚಕ್ಕ ಇರುತ್ತಲ್ಲ, ಇಡೀ ಚಕ್ಕ ಆ ಥರ ಕುಕ್ಕರಲ್ಲಿ ಬೆಂದಾದಮೇಲೆ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು. ತುಂಬ ನೈಸಾಗಿ ಮಾಡ್ಕೊಬಾರ್ದು, ಸ್ವಲ್ಪ ಲೈಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ಆಮೇಲೆ ಎಣ್ಣೆ ಹಾಕಿಬಿಟ್ಟು ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಮತ್ತು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಮತ್ತು ಚಕ್ಕ ಮತ್ತು ರುಬ್ಕೊಂಡಿರೋದನ್ನು ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೇರಳ ಸ್ಟೈಲಲ್ಲಿ ಇಡಿಚಕ್ಕ ಅಂತ ಕರೀತಾರೆ ಇದನ್ನು.